ಪಡೆದ ಸಾಲ ತೀರಿಸುತ್ತೇನೆಂದು ಕರೆದು ಬಡ್ಡಿ ಸಾಲ ನೀಡುತ್ತಿದ್ದ ವ್ಯಕ್ತಿಯನ್ನು ಕೊಲೆ ಮಾಡಿದ ಆರೋಪಿಯನ್ನು ಕಾಗವಾಡ ಪೊಲೀಸರು ಬಂಧಿಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ ಜುಲೈ 20ರಂದು ಬೆಳಗ್ಗೆ ಕಾಗವಾಡ ಪೊಲೀಸ್ ಠಾಣೆಗೆ ದೂರು ದಾಖಲಾಯಿತು. ಮೃತ ಶಶಿಕಾಂತ್ ಪತ್ನಿಯಿಂದ ದೂರು ಪಡೆದು ತನಿಖೆ ಆರಂಭಿಸಿದ್ದೇವೆ. ಜಟಿಲವಾದ ಪ್ರಕರಣ ಇದಾಗಿದ್ದು ಚಾಣಾಕ್ಷತನದಿಂದ ಪತ್ತೆ ಮಾಡಲಾಗಿದೆ ಎಂದರು. ಈ ಪ್ರಕರಣದ ಹಿನ್ನೆಲೆ ನಮ್ಮ ತನಿಖೆಯಲ್ಲಿ ಕಂಡುಬಂದಿರೋದೇನಪ್ಪ ಅಂತಂದ್ರೆ, ಕೊಲೆಯಾದಂತಹ ಶಶಿಕಾಂತ್ ಈತನು ಊರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಈ ಫೈಮುದ್ದೀನ್ ಕೂಡ ಶಶಿಕಾಂತ್ ಹತ್ರ ಸಾಲ ತೆಗೆದುಕೊಂಡಿದ್ದ. ಮುಂಚೆ ತೆಗೆದುಕೊಂಡಿರೋ ಹಣಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ಸು ತೀರಿಸಿದ್ದ. ಈ ಸರ್ತಿ ಅವನು 20,000 ತಗೊಂಡಿದ್ದ, ಮತ್ತೆ ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತಿದ್ದ ಅನ್ನೋಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಆ ಒಂದು ಸೆಟ್ಟಲ್ಲಿ ಅದು ಏನು 20,000 ವಾಪಸ್ ಕೊಡಬೇಕಾಗಿತ್ತು, ಅದನ್ನು 19ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದ ಯಾರು, ಫೈಮುದ್ದೀನ್. ಇವನು 19ನೇ ತಾರೀಕು ತನ್ನ ಅಂಗಡಿನ ಮುಚ್ಕೊಂಡು ಅವನ ಹತ್ರ ಹೋಗ್ತಾರೆ. ಇವನು ಜೊತೆಗೆ ಅವನ ಬೈಕಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನು ಬಿಟ್ಟು ಬೇರೆ ಒಳದಾರಿಯಿಂದ ಅಲ್ಲಿ ಜಮೀನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ. ಅವನು ಫೈಮುದ್ದೀನ್ ಜಮಾದಾರ್ ಸ್ವಲ್ಪ ದೃಢಕಾಯದ ವ್ಯಕ್ತಿಯಾಗಿದ್ದು, ಕೊಲೆಯಾದಂಥ ಶಶಿಕಾಂತ್ ಸ್ವಲ್ಪ ಕೃಷಕಾಯದ ವ್ಯಕ್ತಿ. ಸೊ ಅವನ್ನ ಬೀಳಿಸಿ ಅವನ ಮೇಲೆ ತಲೆ ಮೇಲೆ ಕಲ್ಲನ್ನು ಎತ್ತಿ ಅವನ ಕೊಲೆಗೆ ಕಾರಣರಾಗ್ತಾನೆ. ಕೊಲೆ ಮಾಡಿದ್ಮೇಲೆ ಅವನ ಮೊಬೈಲು ಮತ್ತು ಕೊಲೆಗೆ ಬಳಸಿರ್ತಕ್ಕಂಥ ಇದನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಎಸೆದಿದ್ದು, ಅದನ್ನು ನಮ್ಮವರು ಮೊನ್ನೆ ದಿವಸ ಕೃಷಿ ಹೊಂಡವನ್ನು ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲನ್ನು ಸೀಸ್ ಮಾಡಿದ್ದಾರೆ. ಜೊತೆಗೆ ಮೃತನ ಮೊಬೈಲ್ ಕೂಡ ಅಲ್ಲಿ ನಮಗೆ ಸಿಕ್ಕಿದೆ. ಫೈಮುದ್ದೀನ್ ದಿಲಾವರ್ ಆರೋಪಿ ಪತ್ತೆಯಾಗಿದ್ದಾನೆ. ಕೊಲೆಯಾದ ಶಶಿಕಾಂತ್ ಊರಲ್ಲಿ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ. ಫೈಮುದ್ದೀನ್ 20,000 ಸಾಲ ಪಡೆದುಕೊಂಡಿದ್ದ. ತಿಂಗಳಿಗೆ ಹೆಚ್ಚಿನ ಬಡ್ಡಿ ವಿಧಿಸುತ್ತಿದ್ದ. 19ರಂದು ಹಣ ಕೊಡುವುದಾಗಿ ಫೈಮುದ್ದೀನ್ ಹೇಳಿದ್ದ. ಅಂದು ರಾತ್ರಿ ಇಬ್ಬರು ಬೈಕ್ ಮೇಲೆ ಹೋಗ್ತಿದ್ದಾಗ ಆತನನ್ನ ಬೈಕ್ ಮೇಲಿಂದ ಬೀಳಿಸಿ ಬಳಿಕ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ ಎಂದರು. ವಿನೋದ್ ಕೋಳ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.